ನಿನ್ನೆ ಕುಮಾರಸ್ವಾಮಿ ಪುಲ್ವಾಮಾ ದಾಳಿ ಸಂಬಂಧ 2 ವರ್ಷಗಳ ಹಿಂದೆನೇ ನನಗೆ ತಿಳಿದಿತ್ತು ಅಂತ ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ರು. ಈ ಹೇಳಿಕೆಗೆ ಕೇಸರಿ ಬ್ರಿಗೇಡ್ ಕೆಂಡ ಕಾರಿದ್ದಾರೆ. ಹಾಗಿದ್ರೆ ಯಾವೆಲ್ಲ ನಾಯಕರು ಏನೆಲ್ಲ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ನನಗೆ 2 ವರ್ಷದ ಮುಂಚೆನೇ ಗೊತ್ತಿತ್ತು ಅಂತ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡ್ತಾರೆ. ಇದೊಂದು ಅಕ್ಷಮ್ಯ ಅಪರಾಧ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ 2 ವರ್ಷದ ಹಿಂದೆನೇ ಈ ದೇಶದ್ರೋಹಿ ಚಟುವಟಿಕೆ ಬಗ್ಗೆ ನಿಮ್ಮ ಗಮನಕ್ಕೆ ಬಂದಿದ್ರೆ ಕೇಂದ್ರ ಸರ್ಕಾರದ ಗಮನಕ್ಕೆ, ಸಂಬಂಧಪಟ್ಟವ್ರ ಗಮನಕ್ಕೆ ತರಬೇಕಾದ್ರೆ ನಿಮ್ಮ ಕರ್ತವ್ಯ ಆಗಿತ್ತು. ಆ ಕರ್ತವ್ಯವನ್ನು ಮರೆತು ಇವತ್ತು ಈ ಮಾತನ್ನು ಹೇಳ್ತಾ ಇರುವಂತದ್ದು ಒಬ್ಬ ಮುಖ್ಯಮಂತ್ರಿಯಾಗಿ ಜನ ನಿಮ್ಮ ಬಗ್ಗೆ ಏನು ಅನ್ಕೊಂತಾರೆ ಅಂತ ಒಂದು ವ್ಯವಹಾರ ಜ್ಞಾನ ಇಲ್ಲದೇನೆ ಈ ತರ ಮಾತನಾಡುವಂತ ಒಬ್ಬ ಮುಖ್ಯಮಂತ್ರಿ ಸಿಕ್ಕಿರುವಂತದ್ದು ನಮ್ಮ ದೌರ್ಭಾಗ್ಯ. ನನಗೂ ಹೇಳಿದ್ರು ಒಂದು 20 ವರ್ಷದಿಂದ ಪುಲ್ವಾಮಾ ದಾಳಿ ಆತ್ಕತೆ ಅಂತ ಒಂದು 20 ವರ್ಷದಿಂದ ನನಗೂ ಯಾರೋ ಸೇನಾಧಿಕಾರಿ ಹೇಳಿದರು. ಈ ಶಾಸ್ತ್ರ, ಜ್ಯೋತಿಷ್ಯ, ರೇವಣ್ಣವರ ನಿಂಬೆಕಾಯಿ ಜಾತಕ ಇವೆಲ್ಲ ಏನೂ ನಡೆಯಲ್ಲ. ಇವೆಲ್ಲ ಚುನಾವಣಾ ತಂತ್ರಗಾರಿಕೆ. ಇಲ್ಲಿ ಸಿದ್ದರಾಮಯ್ಯನವರ ಹೊಡೆತವನ್ನು ತಾಳಲಿಕ್ಕಾಗ್ದಲೇ ಅವರು ಒಂದು ರೀತಿಯಲ್ಲಿ ಭಾಳ ಆತಂಕಿತರಾಗಿದ್ದಾರೆ. ಆ ಸಂದರ್ಭದಲ್ಲಿ ಅವ್ರು ಹೇಳುವಂಥ ಮಾತುಗಳಿಗೆ ಜಾಸ್ತಿ ಮಹತ್ವ ಕೊಡಬೇಕಾದ ಅಗತ್ಯ ಇಲ್ಲ. ಅವ್ರು ಪುಲ್ವಾಮಾ ದಾಳಿಗೆ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಸಿದ್ದರಾಮಯ್ಯನವರ ಏನು ಒಳ ಹೊಡ್ತಾ ಇದೆಯಲ್ಲ ಅದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡಿದ್ರು. ನನಗೆ 2 ವರ್ಷದ ಮುಂಚೆನೇ ಗೊತ್ತಿತ್ತು ಅಂತ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡ್ತಾರೆ. ಇದೊಂದು ಅಕ್ಷಮ್ಯ ಅಪರಾಧ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ 2 ವರ್ಷದ ಹಿಂದೆನೇ ಈ ದೇಶದ್ರೋಹಿ ಚಟುವಟಿಕೆ ಬಗ್ಗೆ ನಿಮ್ಮ ಗಮನಕ್ಕೆ ಬಂದಿದ್ರೆ ಕೇಂದ್ರ ಸರ್ಕಾರದ ಗಮನಕ್ಕೆ, ಸಂಬಂಧಪಟ್ಟವ್ರ ಗಮನಕ್ಕೆ ತರಬೇಕಾದ್ರೆ ನಿಮ್ಮ ಕರ್ತವ್ಯ ಆಗಿತ್ತು. ಆ ಕರ್ತವ್ಯವನ್ನು ಮರೆತು ಇವತ್ತು ಈ ಮಾತನ್ನು ಹೇಳ್ತಾ ಇರುವಂತದ್ದು ಒಬ್ಬ ಮುಖ್ಯಮಂತ್ರಿಯಾಗಿ ಜನ ನಿಮ್ಮ ಬಗ್ಗೆ ಏನು ಅನ್ಕೊಂತಾರೆ ಅಂತ ಒಂದು ವ್ಯವಹಾರ ಜ್ಞಾನ ಇಲ್ಲದೇನೆ ಈ ತರ ಮಾತನಾಡುವಂತ ಒಬ್ಬ ಮುಖ್ಯಮಂತ್ರಿ ಸಿಕ್ಕಿರುವಂತದ್ದು ನಮ್ಮ ದೌರ್ಭಾಗ್ಯ. ನನಗೂ ಹೇಳಿದ್ರು ಒಂದು 20 ವರ್ಷದಿಂದ ಪುಲ್ವಾಮಾ ದಾಳಿ ಆತ್ಕತೆ ಅಂತ ಒಂದು 20 ವರ್ಷದಿಂದ ನನಗೂ ಯಾರೋ ಸೇನಾಧಿಕಾರಿ ಹೇಳಿದರು. ಈ ಶಾಸ್ತ್ರ, ಜ್ಯೋತಿಷ್ಯ, ರೇವಣ್ಣವರ ನಿಂಬೆಕಾಯಿ ಜಾತಕ ಇವೆಲ್ಲ ಏನೂ ನಡೆಯಲ್ಲ. ಇವೆಲ್ಲ ಚುನಾವಣಾ ತಂತ್ರಗಾರಿಕೆ. ಇಲ್ಲಿ ಸಿದ್ದರಾಮಯ್ಯನವರ ಹೊಡೆತವನ್ನು ತಾಳಲಿಕ್ಕಾಗ್ದಲೇ ಅವರು ಒಂದು ರೀತಿಯಲ್ಲಿ ಭಾಳ ಆತಂಕಿತರಾಗಿದ್ದಾರೆ. ಆ ಸಂದರ್ಭದಲ್ಲಿ ಅವ್ರು ಹೇಳುವಂಥ ಮಾತುಗಳಿಗೆ ಜಾಸ್ತಿ ಮಹತ್ವ ಕೊಡಬೇಕಾದ ಅಗತ್ಯ ಇಲ್ಲ. ಅವ್ರು ಪುಲ್ವಾಮಾ ದಾಳಿಗೆ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಸಿದ್ದರಾಮಯ್ಯನವರ ಏನು ಒಳ ಹೊಡ್ತಾ ಇದೆಯಲ್ಲ ಅದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡಿದ್ರು.